ಜನವರಿ 1ನೇ ತಾರೀಕು ಬ್ಯಾನರ್ ಗಲಾಟೆಗೆ ಬಳ್ಳಾರಿಯಲ್ಲಿ ಫೈರಿಂಗ್ ಆಗಿತ್ತು. ಈ ಫೈರಿಂಗ್ಗೆ ಕೈ ಕಾರ್ಯಕರ್ತ ಬಲಿಯಾದಂತಹ ಪ್ರಕರಣ ಸಂಬಂಧ ಒಂದಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಜನಾರ್ದನ ರೆಡ್ಡಿ, ರಾಮುಲು ಸೇರಿದಂತೆ 33 ಜನರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಬಿಜೆಪಿಯ ಮತ್ತೆ 33 ಜನರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಶಾಸಕ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ರಾಮುಲು, ಸುರೇಶ್ ಬಾಬು, ರೆಡ್ಡಿ ಆಪ್ತ ಅಲಿ ಖಾನ್ಗೆ ಖಾಕಿ ಬುಲಾವ್ ನೀಡಿದೆ. ಮತ್ತಷ್ಟು ವಿಡಿಯೋ, ಟೆಕ್ನಿಕಲ್ ಸಾಕ್ಷ್ಯದ ಬೆನ್ನು ಬಿದ್ದಿದೆ ತನಿಖಾ ತಂಡ. ಈಗಾಗಲೇ 26 ಜನರನ್ನ ಬಳ್ಳಾರಿ ಪೊಲೀಸರು ಬಂಧಿಸಿದ್ದಾರೆ ಗಲಭೆ ಪ್ರಕರಣ ಸಂಬಂಧ. ಈಗ ರೆಡ್ಡಿ, ರಾಮುಲು ಸೇರಿದಂತೆ 33 ಜನರಿಗೆ ಖಾಕಿ ನೋಟಿಸ್ ಅನ್ನ ನೀಡಿದ್ದು ವಿಚಾರಣೆಗೆ ಬುಲಾವ್ ನೀಡಿದೆ. ಮತ್ತಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು ಹೇಳಿಕೆಗಳನ್ನು ದಾಖಲಿಸೋ ಸಾಧ್ಯತೆ ಇದೆ. ಅವತ್ತಿನ ದಿನ ಏನೇನಾಯಿತು, ಯಾರು ಎಲ್ಲಿದ್ರು, ಎಷ್ಟೊತ್ತಿಗೆ ಬಂದ್ರು, ಏನು ಕಥೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಖಾಕಿ ಪಡ್ಕೊಳ್ಳುತ್ತೆ. ನಿನ್ನೆಯಷ್ಟೇ ಡಿಐಜಿ ಆಗಿದ್ದಂತಹ ವರ್ತಿಕಾ ಕಠಿಯಾರ್ ಟ್ರಾನ್ಸ್ಫರ್ ಆಗಿದ್ರು. ಆ ಜಾಗಕ್ಕೆ PS ಹರ್ಷ ಅವರನ್ನ IG ಆಗಿ ನೇಮಕ ಮಾಡಲಾಗಿತ್ತು. ತದನಂತರ ಬಳ್ಳಾರಿ SP ಆಗಿ ಪ್ರವೀಣ್ ನೆಜ್ಜೂರ್ ಸಸ್ಪೆಂಡ್ ಆದ ನಂತರ ಸುಮನ್ ಡಿ ಪನ್ನೇಕರ್ ಅವರನ್ನ ಅಲ್ಲಿ SP ಆಗಿ ನೇಮಕ ಮಾಡಲಾಗಿತ್ತು. ಸೊ ಇವತ್ತು ರೆಡ್ಡಿ, ರಾಮುಲು ಸೇರಿದಂತೆ 33 ಬಿಜೆಪಿಗರಿಗೆ ಖಾಕಿ ಬುಲಾವ್ ನೀಡಿದೆ, ನೋಟಿಸ್ ಅನ್ನ ನೀಡಿ. ಬಳ್ಳಾರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅವತ್ತಿನ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಿನ್ನೆ ಅಷ್ಟೇ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ವು. ಇವತ್ತು 33 ಜನರಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಬರಬೇಕು ಅಂತ ಹೇಳಲಾಗಿದೆ. ಸದ್ಯದ ಅಪ್ಡೇಟ್ಸ್ ಏನೇನಾಗ್ತಿದೆ, ಜೊತೆಗೆ ಡೆವಲಪ್ಮೆಂಟ್ ಏನೇನಾಗ್ತಾ ಇದೆ ವೀರೇಶ್ ಈ ಪ್ರಕರಣ ಸಂಬಂಧ? ಹೌದು ಸಿಂಧೂರ, ಗಣಿ ಜಿಲ್ಲೆಯಲ್ಲಿ ನಡೆದಂತಹ ಒಂದು ದೋಂಬಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿಗೆ 8 ದಿನಗಳಾಗಿದೆ. 8 ದಿನಗಳೊಳಗಾಗಿ ಈಗಾಗಲೇ ಮೊದಲ ಬಾರಿಗೆ 26 ಜನರಿಗೆ ನೋಟಿಸ್ ನೀಡುವುದರ ಮೂಲಕ ಅವರನ್ನು ಅರೆಸ್ಟ್ ಮಾಡುವಂತಹ ಕಾರ್ಯಕ್ಕೆ ಬಳ್ಳಾರಿ ಪೊಲೀಸರು ಮುಂದಾದರು. ಅದೇ ರೀತಿಯಾಗಿ ಅದರಲ್ಲಿ 4 ಜನ ಗನ್ಮ್ಯಾನ್ಗಳನ್ನು ಸಹ ಇನ್ಕ್ಲೂಡ್ ಮಾಡಲಾಗಿತ್ತು. ಇದು ಮುಂದುವರೆದ ಭಾಗವಾಗಿ ತದನಂತರ ಸುಮಾರು 33 ಜನಕ್ಕೆ ಬಿಜೆಪಿಯ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನೋಟಿಸ್ಗಳನ್ನು ವಿತರಿಸಿದರು. ಈ ನೋಟಿಸ್ ವಿತರಿಸಬೇಕಾದ್ರೆ ಈ ಒಂದು ಏನು ಅವರಿಗೆ ಲಭ್ಯವಿರತಕ್ಕಂತಹ CC ಕ್ಯಾಮೆರಾಗಳ ಫೋಟೇಜ್ಗಳನ್ನು ಪ್ರತಿಯೊಂದನ್ನು ಸಹ ಕೂಲಂಕುಷವಾಗಿ ಪರಿಶೀಲನೆ ಮಾಡುವುದರ ಮೂಲಕ ಈ ಒಂದು ಅದರಲ್ಲಿ ಗಲಭೆಯಲ್ಲಿ ಪಾಲ್ಗೊಂಡಂತಹ ಅವರನ್ನು ಹಾಗೂ ದೊಣ್ಣೆಗಳನ್ನು ಹಿಡಿದುಕೊಂಡವರು, ಕಲ್ಲುಗಳನ್ನು ತೂರಾಟ ನಡೆಸಿದವರು ಮತ್ತು ನೂಕುನುಗ್ಗಲಿಗೆ ಕಾರಣವಾದಂತಹ ಪ್ರತಿಯೊಬ್ಬರನ್ನು ಸಹ ಅಂದಾಜಿಸಿ ಅವರನ್ನು ಈಗ ಸುಮಾರು ಬಿಜೆಪಿ ಬೆಂಬಲಿತ 33 ಜನರಿಗೆ ಈ ಒಂದು ನೋಟಿಸ್ ಅನ್ನು ವಿತರಣೆ ಮಾಡಲಾಗಿದೆ. ತದನಂತರ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಪಕ್ಷದ ಸುಮಾರು 30 ಬೆಂಬಲಿತರಿಗೂ ಸಹ ನೋಟಿಸ್ ಅನ್ನು ನೀಡಲಾಗಿದೆ. ಈ ನೋಟಿಸಿನ ಅನ್ವಯ ಈ ರೀತಿಯ ಗಲಭೆಗಳಿಗೆ ಇವರೇ ಕಾರಣ, ಇಂಥವರು ಪ್ರೋತ್ಸಾಹ ನೀಡುವುದು ಮತ್ತಷ್ಟು ಗಲಭೆಗೆ ಕಾರಣವಾಗ್ತದೆ, ಇಂಥವರನ್ನು ಕೂಡಲೇ ವಶಕ್ಕೆ ಪಡೆಯಬೇಕೆನ್ನುವುದು ಆಗಿತ್ತು. ಆದರೆ ದುರದೃಷ್ಟವಶಾತ್ ಈಗಾಗಲೇ ಗಲಭೆ ನಡೆದು ಸುಮಾರು 1 ವಾರಗಳಾಗಿರುವುದರಿಂದಾಗಿ ಯಾವಾಗ ನಮ್ಮ ಕೊರಡೆಗೆ ಸುತ್ತಿಕೊಳ್ಳತಕ್ಕಂತಹ ಭಯವಿದೆ ಅಂತ ಮೊದಲೇ ಅರ್ತಿದ್ದಂತಹ ಈ ಒಂದು ಗಲಭೆಕೋರರು ಈಗಾಗಲೇ ಮನೆಗಳಿಂದ ಕಾಲ್ಕಿತ್ತು ತಮ್ಮ ಬೇರೆ ಬೇರೆ ಪ್ಲೇಸ್ಗಳಿಗೆ ಪರಾರಿಯಾಗಿರತಕ್ಕಂಥದ್ದು ಸಹ ಇಲ್ಲಿ ಗಮನಿಸಬಹುದಾಗಿದೆ. ನೋಟಿಸ್ ವಿತರಣೆ ಮಾಡಿ ಪೊಲೀಸರು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ರೆಡ್ಡಿ, ರಾಮುಲು ಸೇರಿದಂತೆ ಬಿಜೆಪಿಯ 33 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದೇ ರೀತಿ ಭರತ್ ರೆಡ್ಡಿಗೂ ನೋಟಿಸ್ ಕೊಟ್ಟಿದ್ದಾರೆ. ಭರತ್ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ನ ಎಷ್ಟು ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ? ಈ ಒಂದು ಶಾಸಕರು ಎನ್ನುವ ಒಂದು ಕಾರಣದಿಂದಾಗಿ ಈ ಒಂದು ಭರತ್ ರೆಡ್ಡಿಗೆ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ಇನ್ನು ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಉಳಿದಂತೆ ಅವರ ಆಪ್ತ ಬಳಗದಲ್ಲಿರತಕ್ಕಂತಹ ಚಾನಲ್ ಶೇಖರ್, ಈಶ್ವರ್ ರೆಡ್ಡಿ ಸೇರಿದಂತೆ ಸಾಕಷ್ಟು ಜನಕ್ಕೂ ಸಹ ಈ ಒಂದು ನೋಟಿಸ್ ಅನ್ನು ವಿತರಣೆ ಮಾಡಲಾಗಿದೆ. ಈ ಒಂದು ಭರತ್ ರೆಡ್ಡಿ ಆಪ್ತನಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರಿಗೂ ನೋಟಿಸ್ ನೀಡಲಾಗಿದೆ. ಅವರು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದು. ವೀರೇಶ್, ಇಲ್ಲಿ ಮತ್ತೊಂದು ಪ್ರಶ್ನೆ. ಭರತ್ ರೆಡ್ಡಿ ಶಾಸಕರು ಅಂದ ಮಾತ್ರಕ್ಕೆ ಅವ್ರಿಗೆ ಎಕ್ಸಂಪ್ಷನ್ ಕೊಡ್ಲಿಕ್ಕೆ ಬರೋದಿಲ್ಲ. ಜನಾರ್ದನ್ ರೆಡ್ಡಿನೂ ಶಾಸಕರೇ ಅಲ್ವಾ? ಹಾಗಾದ್ರೆ ಶ್ರೀರಾಮ್ಲು ಮಾಜಿ ಸಚಿವರು, ಜನಾರ್ದನ್ ರೆಡ್ಡಿನೂ ಶಾಸಕರೇ. ಅವ್ರಿಗೆ ನೋಟಿಸ್ ಕೊಟ್ಟ ಮೇಲೆ ಈ ಪ್ರಕರಣದಲ್ಲಿ ಭರತ್ ರೆಡ್ಡಿಯ ಪಾತ್ರವೂ ಕೂಡ ಇದೆ. ಭರತ್ ರೆಡ್ಡಿಗೂ ನೋಟಿಸ್ ಕೊಡ್ಬೇಕಾಗತ್ತೆ ವಿಚಾರಣೆಗೆ. ಭರತ್ ರೆಡ್ಡಿಯ ಎಂಕ್ವೈರಿ ಕೂಡ ಆಗ್ಬೇಕಾಗತ್ತೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಪೊಲೀಸರ ಒಂದು ವಾದ ಏನಿದೆ ಅಂದ್ರೆ, ಮೊದಲು ಗಲಭೆ ಪ್ರಾರಂಭ ಆಗಿದ್ದು ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಮತ್ತು ಈ ಒಂದು ಶ್ರೀರಾಮುಲು ನಡುವೆ. ತದನಂತರದಲ್ಲಿ ಭರತ್ ರೆಡ್ಡಿ ಅವರು ತದನಂತರ ಈ ಒಂದು ಅಖಾಡಕ್ಕೆ ಬರ್ತಾರೆ. ಬಂದಂತ ಸಮಯದಲ್ಲಿ ಈಗಾಗಲೇ ಈ ಒಂದು ಗಲಭೆ ನಡೆದೋಗಿರ್ತದೆ. ಆದ್ರೆ ಅವರು ಬಂದು ನಾನು ಮನಸ್ಸು ಮಾಡಿದ್ರೆ ಏನೋ ಜನಾರ್ದನ್ ರೆಡ್ಡಿ ಮನೆ ಸುಟ್ಟಾಗ್ಬೋದಿತ್ತು, ಆದ್ರೆ ಆ ತರ ಘಟನೆ ನಡಿಬಾರ್ದು ಅಂತಂದೇಳಿ ಈ ಒಂದು ವಾಪಸ್ ನಾನು ಕರ್ಕೊಂಡು ಹೋಗ್ತಾ ಇದೀನಿ ಅನ್ನತಕ್ಕಂಥ
ಮಾತನ್ನು ಹೇಳಿಕೆಯನ್ನು ಇದು ಮಾಡಿ ಈ ಒಂದು ಘಟನಾವಳಿಯಲ್ಲಿ ಜನಾರ್ದನ್ ರೆಡ್ಡಿ ಅವ್ರದ್ದು, ಶ್ರೀರಾಮುಲು ಅವರು ಸತೀಶ್ ರೆಡ್ಡಿ ಅವರ ಪಾತ್ರ ನೇರವಾಗಿ ಇನ್ಕ್ಲೂಡ್ ಇರುವುದರಿಂದಾಗಿ ಅವ್ರಿಗೆ ನೋಟಿಸ್ ವಿತರಣೆ ಮಾಡಲಾಗಿದೆ. ತದನಂತರ ಇನ್ನು ಈ ಒಂದು ಮೂಲ ಏನು ಬೇಕಾಗಿರತಕ್ಕಂಥ ಆಧಾರಗಳನ್ನು ಶೇಖರಿಸಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಈ ಒಂದು ಭರತ್ ರೆಡ್ಡಿ ಅವರಿಗೂ ಸಹ ನಾವು ನೋಟಿಸ್ ನೀಡುತ್ತೇವೆ ಅನ್ನತಕ್ಕಂಥ ಮಾತನ್ನು ಪೊಲೀಸ್ ಇಲಾಖೆಯಿಂದ ತಿಳಿದು ಬರ್ತಾ ಇದೆ ಸಿಂಧೂರ. ಓಕೆ, ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.